ಮ್ಯಾಂಗೋ ಪಚ್ಚ ಅಂತ ಬಂದಾಗ ನಿಮಗೆ ಮೆಮೊರಿಯಲ್ಲಿ ಎನಿ ಟೈಮ್ ಯಾವಾಗ ಕೇಳಿದ್ರು ಕೂಡ ಉಳಿಯುವಂತ ಅಂಶ ಏನು ಅಂತ ಹೇಳಿ? ಕತೆ ಎಬ್ಸಿಂಗ್ ಕೇಳಿ ನಿದ್ದೆಲಿದ್ರು ಡೀಪಲ್ಲಿ ಇದ್ರು ಸರ್ ಮ್ಯಾಂಗೋ ಪಚ್ಚ ಏನಾರು ಹೇಳಿ ಅಂದ್ರೆ ಸಂಚಿತ್ ಇನ್ನು ಏನಾರು ಹೇಳಿ ಸರ್ ಸ್ವಲ್ಪ ಡೀಟೇಲ್ ಆಗಿ. ಅದಷ್ಟೇ ಸಂಚಿತ್ ಅವರು ಮತ್ತು ಕತೆ ಮೈಸೂರು ಆಮೇಲೆ ಮಾಡಿರೋ ಒಂದು ಕಾಲಘಟ್ಟ ಇದೆಯಲ್ಲ ತುಂಬ ಚೆನ್ನಾಗಿ ನಮ್ಮ ಶ್ರೀಕರ್ ಚಂದ್ರ ಅವರು ಅಂದರೆ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅದು. ಸೊ ಪ್ರತಿಯೊಂದು ಬಿಕಾಸ್ ಈಗ ನನಗೆ ನಮ್ಮದೇ ಕೇಳೋದು ಏನು ಇಷ್ಟ ಅಂತ ಹೇಳಿದ್ರೆ ನಮ್ಗೆ ಎಲ್ಲವೂ ಇಷ್ಟ ನನಗೆ. ಸೊ ಹಾಗಾಗಿ ಪ್ರತಿಯೊಂದು ಅಂಶನೂ ಇಷ್ಟ. ಸೊ ಒಂದೇ ಕಾಯ್ತಾರೆ ನಾವೆಲ್ಲರೂ 5ನೇ ತಾರೀಕು ಜನ ನೋಡಿ ಅವರೊಂದು ಮೆಚ್ಚುಗೆ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿಬಿಟ್ರೆ ಅದಷ್ಟು ಸಾರ್ಥಕ ಬೇರೆ ಏನಿಲ್ಲ. ಸೂಪರ್ ಸರ್. ನಿಮಗೆ ನೆನಪಿನಲ್ಲಿ ಉಳಿಯುವಂಥ ಅಂಶ ಮ್ಯಾಂಗೋ ಪಚ್ಚ? ಇಡೀ ಸಿನಿಮಾ ಎಲ್ಲ ಪಾತ್ರಗಳು, ಪಚ್ಚ ಎಸ್ಪೆಷಲಿ, ಬಟ್ ಎಲ್ಲ ಜೊತೆಗೆ ಎಲ್ಲ ಪಾತ್ರಗಳು. ಸೊ ಎಂಟೈರ್ ಟೀಮ್ ನನಗೆ ಈ ಸಿನಿಮಾದ ಟೀಮು ವಿವೇಕ, ನಾಗಭೂಷಣ್ ರೈಟ್ರು, ಶರತ್ ಎಡಿಟ್ರು, ಚರಣ್ ಆಬ್ವಿಯಸ್ಲಿ ನಮಗೆ ಮುಂಚೆ ಅವ್ರು ಎಲ್ಲರೂ ನನಗೆ ವಿ ವಾಂಟ್ ಟು ವರ್ಕ್ ಟು ಅಗೇನ್. ಆ ಟೀಮೇ ಒಂದು ಬಾಂಡಿಂಗ್ ಚೆನ್ನಾಗಿತ್ತು. ಏನೇ ಜಗಳ ಆಗಲಿ, ನಾವು ಇನ್ಪುಟ್ಸ್ ಕೊಟ್ಟಾಗಲಿ, ಅವ್ರು ಏನೇ ಅಗ್ರಿಮೆಂಟ್ಸ್ ಡಿಸ್ಅಗ್ರಿಮೆಂಟ್ಸ್ ಏನೇ ಇದ್ರೂ ಅದೊಂದು ತುಂಬ ಕನ್ಸ್ಟ್ರಕ್ಟಿವ್ ಆಗಿತ್ತು. ಸೊ ನಂಗೆ ಆ ಇಡೀ ಸಿನಿಮಾನೇ ನನಗೆ ತುಂಬ ಸ್ಪೆಷಲ್, ತುಂಬ ಕ್ಲೋಸ್. ಸೂಪರ್.